ಭಾಗದಲ್ಲಿ ಡಿಡಕ್ಷನ್ಸ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್ ಬಗ್ಗೆ ಡಿಸ್ಕಸ್ ಮಾಡೋಣ. In income, mainly we consider two types of incomes: gross total income and taxable income. First, we know the meaning of gross total income. First, gross total income ಗೆ ಮೀನಿಂಗ್ ನೋಡೋದಾದರೆ ಇಲ್ಲಿ ಇನ್ಕಮ್ಸಲ್ಲಿ ಟೂ ಟೈಪ್ಸ್ ಆಫ್ ಇನ್ಕಮ್ಸ್ ಬರುತ್ತೆ. ಫಸ್ಟ್ ಒನ್ ಬಂದು ಗ್ರಾಸ್ ಟೋಟಲ್ ಇನ್ಕಮ್ ಮತ್ತು ಟ್ಯಾಕ್ಸಬಲ್ ಇನ್ಕಮ್. ಸೊ ಅದರಲ್ಲಿ ಫಸ್ಟ್ ನಾವು ಕನ್ಸಿಡರ್ ಮಾಡೋದಾದರೆ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಗ್ರಾಸ್ ಟೋಟಲ್ ಇನ್ಕಮ್ಗೆ ಮೀನಿಂಗ್ ನೋಡೋದಾದರೆ ಎನಿ ಅಮೌಂಟ್ ಆರ್ ಎನಿ ಇನ್ಕಮ್ ರಿಸೀವ್ಡ್ ಬಿಫೋರ್ ಡಿಡಕ್ಷನ್ ಆಫ್ ATC ಟು ATU. ಯಾವುದೇ ಒಂದು ಅಮೌಂಟ್ ಆಗಿರಲಿ ಅಥವಾ ಯಾವುದೇ ಒಂದು ಇನ್ಕಮ್ ಆಗಿರಲಿ ATCಯಿಂದ ATU ಒಳಗಡೆ ರಿಸೀವ್ ಮಾಡೋ ATCಯಿಂದ ATU ಡಿಡಕ್ಷನ್ಸ್ ಮಾಡೋಕ್ಕೆ ಮೊದಲು ರಿಸೀವ್ ಮಾಡೋಂಥ ಅಮೌಂಟ್ನ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಸೋರ್ಸ್ ಆಫ್ ಇನ್ಕಮ್ ಲಾಸ್ಟ್ ವೀಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೋರ್ಸ್ ಆಫ್ ಇನ್ಕಮಲ್ಲಿ ಮೇನ್ಲಿ ವಿ ಕನ್ಸಿಡರ್ 5 ಏಡ್ಸ್ ಆರ್ 5 ಸೋರ್ಸ್ ಆಫ್ ಇನ್ಕಮ್. ಆ 5 ಸೋರ್ಸಸ್ ಯಾವುದಪ್ಪ ಅಂತಂದರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ HP, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈ 5 ಏಡ್ಸ್ ಏನು ಬರುತ್ತೋ ಈ 5 ಏಡ್ಸ್ ಟೋಟಲ್ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಸಿಂಪಲ್ ಟರ್ಮ್ಸ್ ವಿ ಕ್ಯಾನ್ ಸೇ ಅಗ್ರಿಗೇಟ್ ಆಫ್ ದಿಸ್ 5 ಏಡ್ಸ್ ಇಸ್ ಕಾಲ್ಡ್ ಗ್ರಾಸ್ ಟೋಟಲ್ ಇನ್ಕಮ್. ಸಿಂಪಲ್ ಟರ್ಮ್ಸಲ್ಲಿ ಹೇಳ್ಬೇಕಂತಂದರೆ ಈ 5 ಏಡ್ಸ್ ಅಗ್ರಿಗೇಟ್ ಇನ್ಕಮ್ ಏನು ಬರುತ್ತೋ ಈ 5 ಏಡ್ಸ್ದು ಸ್ಯಾಲ್ರಿ ಆಗಿರ್ಬೋದು, HP ಆಗಿರ್ಬೋದು, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್ಸು ಮತ್ತು ಅದರ್ ಸೋರ್ಸ್. ಈ 5 ಏಡ್ಸಿಂದ ಬರೋಂಥ ಟೋಟಲ್ ಇನ್ಕಮ್ ಏನು ಬರುತ್ತೋ ಅದು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಎನಿ ಅಮೌಂಟ್ ಆರ್ ಎನಿ ಇನ್ಕಮ್ ರಿಸೀವ್ಡ್ ಬಿಫೋರ್ ಡಿಡಕ್ಷನ್ ಆಫ್ ATC ಟು ATU. ATCಯಿಂದ ATU ಡಿಡಕ್ಷನ್ ಮಾಡೋಕ್ಕೆ ಮೊದಲು ಬರೋಂಥ ಇನ್ಕಮ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್. ಆಲ್ರೆಡಿ ಹೇಳಿದ್ದೀನಿ ಸಿಂಪಲ್ ಟರ್ಮ್ಸಲ್ಲಿ ಒಂದು ಹೇಳ್ಬೇಕು ಅಂತಂದು ಅಗ್ರಿಗೇಟ್ ಆಫ್ 5 ಏಡ್ಸ್ ಅಂತಂದರೆ ಸ್ಯಾಲ್ರಿ, HP, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ನು, ಕ್ಯಾಪಿಟಲ್ ಗೇನ್ಸು ಮತ್ತು ಅದರ್ ಸೋರ್ಸ್. ಈ 5 ಏಡ್ಸ್ ಟೋಟಲ್ಗೆ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಆಲ್ರೆಡಿ ಹೇಳಿದ್ದೀನಿ ATC ಟು ATU ಇದರಲ್ಲಿ ಡಿಫ್ರೆಂಟ್ ಡಿಡಕ್ಷನ್ಸ್ ಬರುತ್ತೆ. ಅದರಲ್ಲಿ ಯಾವುದಪ್ಪ ಅಂತಂದರೆ ATCಯಿಂದ ATUವರೆಗೂ ಡಿಫ್ರೆಂಟ್ ಡಿಡಕ್ಷನ್ಸ್ ಬರುತ್ತೆ. ಫಸ್ಟ್ ನಾವು ಕನ್ಸಿಡರ್ ಮಾಡೋದಾದರೆ ATC ಕನ್ಸಿಡರ್ ಮಾಡೋದಾದರೆ ATCನ ನಾವು ಡಿಡಕ್ಷನ್ಸ್ ಕೊಡಬೇಕು ಅಂತಂದರೆ ಅದರಲ್ಲಿ ಏನು ಫಾರ್ಮೆಟ್ ಏನಪ್ಪ ಇದೆ ಅಂತಂದರೆ ATCಗೆ ನಾವು ಡಿಡಕ್ಷನ್ ಅಪ್ಲೈ ಮಾಡಬೇಕು ಅಂತಂದರೆ ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತಂದರೆ ಈ ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ ATCನಲ್ಲಿ ಡಿಫ್ರೆಂಟ್ ಐಟಮ್ಸ್ ಕೊಟ್ಟಿದ್ದಾನೆ. ಆ ಡಿಫ್ರೆಂಟ್ ಐಟಮ್ಸ್ ಟೋಟಲ್ಲು ಎಷ್ಟು ಬರುತ್ತೋ ಅಂದರೆ ಡಿಫ್ರೆಂಟ್ ಸ್ಕೀಮ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ATC ಪ್ರಕಾರ ನಮಗೆ ಡಿಡಕ್ಷನ್ಸ್ ಅಪ್ಲೈ ಆಗುತ್ತೆ. ಸೊ ಆ ಡಿಫ್ರೆಂಟ್ ಐಟಮ್ಸ್ ಯಾವುದಂತ ನೋಡೋಣ. ಆ ಡಿಫ್ರೆಂಟ್ ಐಟಮ್ಸ್ ಟೋಟಲ್ನೇ ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಆರ್ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ವಿಚ್ ಅವರ್ ಇಸ್ ಲೆಸ್ಸು. ಈ ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಆದರೂ ಆಗಿರ್ಬೋದು ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಆಗಿರ್ಬೋದು. ಈ ಎರಡರಲ್ಲಿ ಯಾವ್ದು ಲಿಸ್ಟ್ ಒನ್ ಇರುತ್ತೋ ಆ ಅಮೌಂಟ್ ಏನಾಗುತ್ತೆ ಅಂದರೆ ನಮಗೆ ಡಿಡಕ್ಷನ್ಗೆ ಎಲಿಜಿಬಲ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆ ATC ಪ್ರಕಾರ ಎಲಿಜಿಬಲ್ ಇರುವಂಥ ಡಿಫ್ರೆಂಟ್ ಸ್ಕೀಮ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1 lakh ಬರುತ್ತೆ ಅಂತ ಇಟ್ಕೊಳ್ಳಿ. ಟೋಟಲ್ ಎಲ್ಲ ಡಿಫ್ರೆಂಟ್ ಸ್ಕೀಮ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ 1 lakh ಬರುತ್ತೆ ಅಂತ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು 1,50,000 ವಿಚ್ ಅವರ್ ಇಸ್ ಲೆಸ್ ಅಂತಂದರೆ ನಮಗೆ ATC ಪ್ರಕಾರ 1 lakh ನಮ್ಗೆ ಏನಾಗುತ್ತೆ ಡಿಡಕ್ಷನ್ಸ್ಗೆ ಎಲಿಜಿಬಲ್ ಇರುತ್ತೆ. ಇನ್ ಕೇಸ್ ಡಿಫ್ರೆಂಟ್ ಸ್ಕೀಮ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದೋ ATCನಲ್ಲಿ ಎಲಿಜಿಬಲ್ ಇರೋಂಥ ಡಿಫ್ರೆಂಟ್ ಸ್ಕೀಮ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಮಗೆ 1,60,000 ರೂಪೀಸ್ ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಬರುತ್ತೆ. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು 1,50,000. ವಿಚ್ ಅವರ್ ಇಸ್ ಲೆಸ್ ಅಂತಂದರೆ ನಾವು 1,50,000 ಮಾತ್ರ ಡಿಡಕ್ಷನ್ಗೆ ಎಲಿಜಿಬಲ್. ಸೊ 1,50,000 ಈಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ATC. ATCನಲ್ಲಿ 1,50,000 ಮಾತ್ರ ನಮಗೆ ಡಿಡಕ್ಷನ್ಗೆ ಎಲಿಜಿಬಲ್ ಅಮೌಂಟ್ ಬರುತ್ತೆ. ಆಯಿತಾ, ನೋಡ್ಕೋಬೇಕು ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಜಾಸ್ತಿ ಇದೆಯಾ, ಮ್ಯಾಕ್ಸಿಮಮ್ ಲಿಮಿಟು ಜಾಸ್ತಿ ಇದೆ. ಯಾವುದು ಜಾಸ್ತಿ ಇರುತ್ತೋ ಜಾಸ್ತಿ ನಾವು ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಯಾವುದು ಲಿಸ್ಟ್ ಒನ್ ಇರುತ್ತೋ ವಿಚ್ ಅವರ್ ಇಸ್ ಲೆಸ್ ಅಂತ ಹೇಳ್ತಾನೆ. ವಿಚ್ ಅವರ್ ಇಸ್ ಲೆಸ್ ಅಂತಂದರೆ ಈ ಎರಡರಲ್ಲಿ ಯಾವುದು ಲಿಸ್ಟ್ ಒನ್ ಇರುತ್ತೋ ಆ ಈ ಲಿಸ್ಟ್ ಒನ್ನ ನಾವು ಏನು ಮಾಡ್ತೀವಿ ಅಂತಂದರೆ ATC ಪ್ರಕಾರ ಡಿಡಕ್ಷನ್ಸ್ಗೆ ಅಪ್ಲೈ ಮಾಡ್ತೀವಿ. ಮ್ಯಾಕ್ಸಿಮಮ್ ಅಮೌಂಟ್ ಅಲ್ಲ, ಅಂದರೆ ಜಾಸ್ತಿ ಇರೋಂಥ ಅಮೌಂಟ್ ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಓನ್ಲಿ ಲಿಸ್ಟ್ ಅಮೌಂಟ್, ಆ ಎರಡರಲ್ಲಿ ಯಾವ್ದು ಲಿಸ್ಟ್ ಇರುತ್ತೋ ಅದನ್ನು ಮಾತ್ರ ನಾವೇನು ಮಾಡ್ತೀವಿ ಡಿಡಕ್ಷನ್ಗೆ ಎಲಿಜಿಬಲ್ ಮಾಡ್ತೀವಿ. ಅದೇ ರೀತಿ ಗ್ರಾಸ್ ಕ್ವಾಲಿಫೈಯಿಂಗ್ ಅಮೌಂಟ್ಗೆ ಯಾವ ಡಿಫ್ರೆಂಟ್ ಸ್ಕೀಮ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ATC ಪ್ರಕಾರ ಡಿಡಕ್ಷನ್ಸ್ಗೆ ಎಲಿಜಿಬಲ್ ಇರುತ್ತೆ ಅಂತ ನೋಡೋದಾದರೆ ಆಲ್ರೆಡಿ ನಿಮಗೆ ಥಿಯರಿ ನೋಟ್ಸು ಸೆಂಡ್ ಮಾಡಿದ್ದೀನಿ. ಆ ಥಿಯರಿ ನೋಟ್ಸಲ್ಲಿ ಕೂಡ ಇದೆ, ಅದನ್ನು ನೋಡ್ಕೊಳ್ಳಿ.
ನೋಡಿ, ಫಸ್ಟ್ ಒನ್ ಬಂದು ಸಬ್ಸ್ಕ್ರಿಪ್ಷನ್ ಟು ಎನಿ ನೋಟಿಫೈಡ್ ಬಾಂಡ್ಸ್ ಆಫ್ ನಾಬಾರ್ಡಲ್ಲಿ ಯಾವುದೇ ರೀತಿ ನೋಟಿಫೈಡ್ ಬಾಂಡ್ಸಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದರೆ ಇಟ್ ಈಸ್ ಎಲಿಜಿಬಲ್ ಅಂಡರ್ ಸೆಕ್ಷನ್ 80C ಪ್ರಕಾರ ನಮಗೆ ಎಲಿಜಿಬಲ್ ಬರುತ್ತೆ. ಅಂದರೆ ಸಬ್ಸ್ಕ್ರಿಪ್ಷನ್ ಟು ಎನಿ ನೋಟಿಫೈಡ್ ಬಾಂಡ್ಸ್, ನಾಬಾರ್ಡಲ್ಲಿ ಯಾವುದೇ ನೋಟಿಫೈಡ್ ಬಾಂಡ್ಸಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ಅದೇನಾಗುತ್ತೆ ಅಂದರೆ 80C ಪ್ರಕಾರ ನಮಗೆ ಡಿಡಕ್ಷನ್ಸ್ಗೆ ಎಲಿಜಿಬಲ್ ಬರುತ್ತೆ. ನೆಕ್ಸ್ಟ್, ಎನಿ ಸಮ್ ಪೇಡ್ ಇನ್ಕ್ಲೂಡಿಂಗ್ ಅಕ್ರೂಡ್ ಇಂಟ್ರೆಸ್ಟ್ ಆ ಸಬ್ಸ್ಕ್ರಿಪ್ಷನ್ ಟು ಹೋಮ್ ಲೋನ್ ಅಕೌಂಟ್ ಸ್ಕೀಮ್ ಆಫ್ ದ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಪ್ರಕಾರ ಯಾವುದೇ ಲೋನ್ ಅಮೌಂಟ್ ಸ್ಕೀಮಲ್ಲಿ ಸಬ್ಸ್ಕ್ರಿಪ್ಷನ್ ಅಥವಾ ಅಕ್ರೂಡ್ ಇಂಟ್ರೆಸ್ಟ್ ಇದ್ದರೆ ಅದು ಕೂಡ ಏನಾಗುತ್ತೆ ಅಂತಂದರೆ ನಮಗೆ 80C ಪ್ರಕಾರ ಡಿಡಕ್ಷನ್ಸ್ ಎಲಿಜಿಬಲ್ ಬರುತ್ತೆ. ನೆಕ್ಸ್ಟ್, ಸಬ್ಸ್ಕ್ರಿಪ್ಷನ್ ಟು ವರ್ಡ್ಸ್ ನೋಟಿಫೈಡ್ ಯೂನಿಟ್ಸ್ ಆಫ್ ಮ್ಯೂಚುವಲ್ ಫಂಡ್ ಆರ್ UTI, ಮ್ಯೂಚುವಲ್ ಫಂಡ್ ಆಗಿರ್ಬೋದು ಅಥವಾ UTI ಆಗಿರ್ಬೋದು, ಅದರಲ್ಲಿ ನೋಟಿಫೈಡ್ ಯೂನಿಟ್ಸಲ್ಲಿ ಏನಾದರೂ ಸಬ್ಸ್ಕ್ರಿಪ್ಷನ್ ಮಾಡಿದರೆ ಅದು ಕೂಡ ನಮಗೇನಾಗುತ್ತೆ 80C ಪ್ರಕಾರ ಡಿಡಕ್ಷನ್ಸ್ ಬರುತ್ತೆ. ಕಾಂಟ್ರಿಬ್ಯೂಷನ್ ಟು ನೋಟಿಫೈಡ್ ಪೆನ್ಷನ್ ಫಂಡ್ ಸೆಟಪ್ ಬೈ ಮ್ಯೂಚುವಲ್ ಫಂಡ್ ಆರ್ UTI ರಿಟೈರ್ಮೆಂಟ್ ಬೆನಿಫಿಟ್ಸ್, ಇದು ಸೇಮ್. ಸೊ ಮ್ಯೂಚುವಲ್ ಫಂಡ್ ಅಥವಾ UTIಯಲ್ಲಿ ಏನಾದರೂ ನೋಟಿಫೈಡ್ ಪೆನ್ಷನ್ ಫಂಡಲ್ಲಿ ಏನಾದರೂ ಸೆಟಪ್ ಮಾಡಿದರೆ, ಫಂಡು ಕಾಂಟ್ರಿಬ್ಯೂಟ್ ಮಾಡಿದರೆ ಅದು ಕೂಡ 80C ಪ್ರಕಾರ ನಮಗೇನಾಗುತ್ತೆ ಡಿಡಕ್ಷನ್ಸ್ ಎಲಿಜಿಬಲ್ ಆಗುತ್ತೆ. ಕಾಂಟ್ರಿಬ್ಯೂಷನ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದ ಯೂನಿಟ್ ಲಿಂಕ್ಡ್ ಇನ್ಸೂರೆನ್ಸ್ ಪ್ಲಾನ್ ULIF ಸ್ಕೀಮಲ್ಲಿ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿದರೆ ಅಥವಾ LIC ಮ್ಯೂಚುವಲ್ ಫಂಡಲ್ಲಿ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿದರೆ ಅದೇನಾಗುತ್ತೆ ಅಂದರೆ ನಮಗೆ 80C ಪ್ರಕಾರ ಡಿಡಕ್ಷನ್ಸ್ ಎಲಿಜಿಬಲ್ ಆಗುತ್ತೆ. ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಂ ಪೇಯ್ಡ್ ಆನ್ ಓನ್ ಲೈಫ್, ಸ್ಪೌಸ್ ಲೈಫ್, ಚಿಲ್ಡ್ರನ್ಸ್ ಲೈಫ್, ಡಿಪೆಂಡೆಂಟ್ ಆರ್ ಇಂಡಿಪೆಂಡೆಂಟ್, ಮೇಜರ್, minor, married or unmarried, whatever it may be. So including payment made by government employees to the government employees insurance scheme and payment made by person under children's ಡೆಫರ್ಡ್ ಎಂಡೋಮೆಂಟ್ ಇನ್ಶೂರೆನ್ಸ್ ಪಾಲಿಸಿ. ಇಲ್ಲಿ ಇನ್ಸೂರೆನ್ಸ್ ಪ್ರೀಮಿಯಮ್ ಏನಾದರೂ ಒನ್ ಲೈಫ್ ಮೇಲೆ ಆಗಿರ್ಬೋದು, ಸ್ಪೌಸ್ ಲೈಫ್ ಮೇಲೆ ಆಗಿರ್ಬೋದು, ಹಸ್ಬೆಂಡ್ ಲೈಫ್ ಅಥವಾ ವೈಫ್ಸ್ ಲೈಫ್ ಯಾವುದೇ ಆಗಿರ್ಬೋದು, ಚಿಲ್ಡ್ರನ್ಸ್ ಲೈಫು, ಅವರು ಡಿಪೆಂಡೆಂಟ್ ಆಗಿರ್ಬೋದು, ಇಂಡಿಪೆಂಡೆಂಟ್ ಆಗಿರ್ಬೋದು, ಮೇಜರು, ಮೈನರು, ಮ್ಯಾರಿಡ್ ಆಗಿರ್ಬೋದು, ಅನ್ಮ್ಯಾರಿಡ್ ಆಗಿರ್ಬೋದು, ಯಾರೇ ಕೊಟ್ಟರು ಕೂಡ. ಅಂದರೆ ಇದೇನಾಗುತ್ತೆ ಅಂದರೆ ಒನ್ ಲೈಫ್ ಅಂತ ಬರುತ್ತೆ. ಒನ್ ಲೈಫ್ ಅಂದರೆ ಒನ್ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಈಗ ಚಿಲ್ಡ್ರನ್ಸ್ ಆಗಿರ್ಬೋದು ಮತ್ತು ವೈಫ್, ಹಸ್ಬೆಂಡ್ ಆಗಿರ್ಬೋದು ಅಥವಾ ಒನ್ ಲೈಫ್ ಆಗಿರ್ಬೋದು. ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಇಲ್ಲಿ LIC ಪ್ರಕಾರ ನಮ್ಗೆ ಡಿಡಕ್ಷನ್ಸ್ ಬರೋದು ಓನ್ಲಿ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಚಿಲ್ಡ್ರನ್ ಕನ್ಸಿಡರ್ ಮಾಡ್ತೀವಿ, ಸ್ಪೌಸ್ ಕನ್ಸಿಡರ್ ಮಾಡ್ತೀವಿ, ಒನ್ ಲೈಫ್ ಕನ್ಸಿಡರ್ ಮಾಡ್ತೀವಿ. ಬ್ರದರು, ಸಿಸ್ಟರ್ಸು ಮತ್ತು ಪೇರೆಂಟ್ಸು ಇದ್ಯಾವುದು ಕೂಡ ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. ಓನ್ಲಿ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಚಿಲ್ಡ್ರನ್ನು ಮತ್ತು ಸ್ಪೌಸು, ಒನ್ ಲೈಫ್ ಇಷ್ಟಿದ್ರೆ ಮಾತ್ರ ನಾವೇನು ಮಾಡ್ತೀವಿ 80C ಪ್ರಕಾರ ಡಿಡಕ್ಷನ್ಸ್ಗೆ ಕನ್ಸಿಡರ್ ಮಾಡ್ತೀವಿ. ಬ್ರದರು ಬರೋದಿಲ್ಲ, ಸಿಸ್ಟರ್ಸು ಬರೋದಿಲ್ಲ, ಪೇರೆಂಟ್ಸ್ ಅಂದರೆ ಫಾದರ್ ಲೈಫು, ಮದರ್ ಲೈಫು ಇದ್ಯಾವುದು ಕೂಡ ನಾವು 80Cನಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. ಇದು ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಮ್. ನೆಕ್ಸ್ಟ್ ಬಂದು ಎನಿ ಸಮ್ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಟು ಎನಿ ಸ್ಕೀಮ್ ಆಫ್ ಪಬ್ಲಿಕ್ ಸೆಕ್ಟರ್ ಕಂಪ್ನಿ ಎಂಗೇಜ್ ಇನ್ ಪ್ರೊವೈಡಿಂಗ್ ಲಾಂಗ್ ಟರ್ಮ್ ಫೈನಾನ್ಸ್ ಫಾರ್ ಪರ್ಚೇಸಸ್, ಕನ್ಸ್ಟ್ರಕ್ಷನ್, ರೆಸಿಡೆನ್ಷಿಯಲ್ ಹೌಸಸ್ ಇನ್ ಇಂಡಿಯಾ. ಹುಡ್ಕೋ ಸ್ಕೀಮಲ್ಲಿ ಏನಾದರೂ ಪಬ್ಲಿಕ್ ಡೆಪಾಸಿಟ್ ಮಾಡಿದರೆ ಇದು ಕೂಡ 80C ಪ್ರಕಾರ ನಮಗೆ ಡಿಡಕ್ಷನ್ಸ್ಗೆ ಎಲಿಜಿಬಲ್ ಬರುತ್ತೆ. ನೆಕ್ಸ್ಟ್ ಬಂದು ಹೌಸಿಂಗ್ ಬೋರ್ಡ್ ಕಾನ್ಸ್ಟಿಟ್ಯೂಟೆಡ್ ಇನ್ ಇಂಡಿಯಾ ಫಾರ್ ದ ಪರ್ಪಸ್ ಆಫ್ ಪ್ಲಾನಿಂಗ್, ಡೆವಲಪ್ಮೆಂಟ್ ಆರ್ ಇಂಪ್ರೂವ್ಮೆಂಟ್ ಆಫ್ ಸಿಟೀಸ್. ಇದು ಹೌಸಿಂಗ್ ಬೋರ್ಡ್ ಕಾನ್ಸ್ಟಿಟ್ಯೂಟೆಡ್ ಇನ್ ಇಂಡಿಯಾ ಫಾರ್ ದ ಪರ್ಪಸ್ ಆಫ್ ಪ್ಲಾನಿಂಗ್, ಡೆವಲಪ್ಮೆಂಟ್, ಇಂಪ್ರೂವ್ಮೆಂಟ್ ಆಫ್ ಸಿಟೀಸ್. ಈ ಸಿಟೀಸ್ ಮತ್ತು ಟೌನ್ಸ್ ಪ್ಲಾನಿಂಗು, ಡೆವಲಪ್ಮೆಂಟ್ ಪ್ಲಾನಿಂಗಲ್ಲಿ ಏನಾದರೂ ಹೌಸಿಂಗ್ ಬೋರ್ಡಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಕೂಡ 80C ಪ್ರಕಾರ ಡಿಡಕ್ಷನ್ಸ್ ಬರುತ್ತೆ. ಪೇಮೆಂಟ್ ಫಾರ್ ನೋಟಿಫೈಡ್ ಆನಿಟಿ ಪ್ಲಾನ್ ಆಫ್ LIC, ಜೀವನ್ ಅಕ್ಷಯ ಆರ್ ಎನಿ ಅದರ್ ಇನ್ಶೂರರ್. ಸೊ ಈ ಆನಿಟಿ ಪ್ಲ್ಯಾನ್ಸ್ ಬರುತ್ತೆ LICನಲ್ಲಿ, ಜೀವನ್ ಅಕ್ಷಯ್ ಈ ಥರ ಸ್ಕೀಮ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಕೂಡ 80C ಪ್ರಕಾರ ಡಿಡಕ್ಷನ್ಸ್ಗೆ ಅಪ್ಲೈ ಆಗುತ್ತೆ. ಪೇಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ನಾನ್ ಕಮ್ಯೂಟೇಬಲ್ ಡೆಫರ್ಡ್ ಆನಿಟಿ, ಎನಿ ಸಮ್ ಡಿಡಕ್ಟೆಡ್ ಫ್ರಮ್ ಸ್ಯಾಲ್ರಿ ಪೇಬಲ್ ಟು ಗೌರ್ಮೆಂಟ್ ಎಂಪ್ಲಾಯಿ ಫಾರ್ ದ ಪರ್ಪಸ್ ಆಫ್ ಸೆಕ್ಯೂರಿಂಗ್ ಇಮ್ ಎ ಡೆಫರ್ಡ್ ಆನಿಟಿ. ನೆಕ್ಸ್ಟ್, ಸಬ್ಸ್ಕ್ರಿಪ್ಷನ್ ಟು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸು, ಅಮೌಂಟ್ ಡೆಪಾಸಿಟೆಡ್ ಆಸ್ ಎ ಟರ್ಮ್ ಡೆಪಾಸಿಟ್ ಫಾರ್ ಎ ಪೀರಿಯಡ್ ಆಫ್ 5 years. Next, amount deposited under senior citizen savings schemes, amount deposited in 5 years time deposit scheme in post office. So any sum paid as a tuition fees or any education institutions in India for full-time educational of any 2 children of an individual. ಓನ್ಲಿ 2 ಚಿಲ್ಡ್ರನ್ಸ್ಗೆ ಮಾತ್ರ ಏನಾಗುತ್ತೆ ಅಂತಂದರೆ ಟ್ಯೂಷನ್ ಫೀಸ್ ಎಲಿಜಿಬಲ್ ಬರುತ್ತೆ 80C ಪ್ರಕಾರ. ರೀಪೇಮೆಂಟ್ ಟುವರ್ಡ್ಸ್ ದ ಕಾಸ್ಟ್ ಆಫ್ ಪರ್ಚೇಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ, ಅಂದರೆ ಲೋನ್ ರೀಪೇಮೆಂಟು. ಈಗ ಯಾವುದೋ ಒಂದು ಹೌಸ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಲೋನ್ ತೊಗೊಂಡ್ರೆ ಅದನ್ನು ರೀಪೇಮೆಂಟ್ ಮಾಡ್ತಿರ್ತೀವಿ. ಅಂಥ ರೀಪೇಮೆಂಟ್ ಏನಾಗುತ್ತೆ ಅಂದರೆ 80C ಪ್ರಕಾರ ಡಿಡಕ್ಷನ್ಸ್ ಬರುತ್ತೆ. ಅಮೌಂಟ್ ಇನ್ವೆಸ್ಟೆಡ್ ಇನ್ ಡಿಬೆಂಚರ್ಸ್ ಆರ್ ಈಕ್ವಿಟಿ ಶೇರ್ಸ್ ಆರ್ ಪಬ್ಲಿಕ್ ಕಂಪನಿ ಎಂಗೇಜ್ ಇನ್ ಇನ್ಫ್ರಾಸ್ಟ್ರಕ್ಚರ್
ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸ್ಕೀಮಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ, ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್, ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡ್. ಈ ಪ್ರಾವಿಡೆಂಟ್ ಫಂಡ್ ಅಂತ ಬಂದಾಗ ಅನ್ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡ್ ಕೊಟ್ಟಿದ್ರೆ ಬರೋದಿಲ್ಲ. ಅನ್ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡ್ ಬಿಟ್ಟು ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡು, ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್ ಕೊಟ್ಟಿದ್ರೆ ಏನಾದ್ರು ಕಾಂಟ್ರಿಬ್ಯೂಷನ್ ಮಾಡಿದ್ರೆ 80 ಪ್ರಕಾರ ರಿಡಕ್ಷನ್ಗೆ ಅಪ್ಲೈ ಮಾಡ್ಕೋಬೋದು. ಕಾಂಟ್ರಿಬ್ಯೂಷನ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ಯೂನಿಟ್ ಲಿಂಕ್ಡ್ ಇನ್ಸೂರೆನ್ಸ್ ಯುಲಿಫ್ ಪ್ಲ್ಯಾನ್, ಯುಲಿಫಲ್ಲಿ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಿದರೆ ಅದು ಕೂಡ ಡಿಡಕ್ಷನ್ ಬರುತ್ತೆ. ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ 15 ಇಯರ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, 15 ಇಯರ್ಸ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ. ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಅನ್ ಅಪ್ರೂವ್ಡ್ ಸೂಪರಾನ್ಯೂಷನ್ ಫಂಡ್, ಈ ಪಿ ಎಫಲ್ಲಿ ಎಕ್ಸೆಪ್ಟ್ URPF ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಬಿಟ್ಟು ಮಿಕ್ಕಿದ್ದೆಲ್ಲ ಕೂಡ ಎಲಿಜಿಬಲ್ ಬರುತ್ತೆ ATC ಪ್ರಕಾರ. ಸೊ ಇಷ್ಟು ಸ್ಕೀಮ್ಸಲ್ಲಿ ನಾವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದೇನಾಗುತ್ತೆ, ನಮಗೆ ATC ಪ್ರಕಾರ ಡಿಡಕ್ಷನ್ಸ್ ಅಪ್ಲೈ ಆಗುತ್ತೆ. ಇದು ನಿಮ್ಗೆ ಆಲ್ರೆಡಿ ಥಿಯರಿ ನೋಟ್ಸ್ ಕೊಟ್ಟಿದ್ದೀನಿ. ಆ ಥಿಯರಿ ನೋಟ್ಸಲ್ಲಿ ಏನಿದೆಯೋ ಈ ಪ್ಲ್ಯಾನ್ಸ್ ಎಲ್ಲ ನೀವು ಕಾಪಿ ಮಾಡ್ಕೊಳ್ಳಿ ನೋಟ್ಸ್ಗೆ. ಯಾಕಂದರೆ ಈ ಪ್ಲ್ಯಾನ್ಸಲ್ಲಿ ಏನು ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಏನಾಗುತ್ತೆ ATC ಪ್ರಕಾರ ನಮಗೆ ಇನ್ವೆಸ್ಟ್ಮೆಂಟ್ ಬರುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಅಂತಂದರೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಈ ಡಿಫ್ರೆಂಟ್ ಸ್ಕೀಮ್ಸ್ ನಾವು ಏನು ಡಿಸ್ಕಸ್ ಮಾಡಿದ್ವಿ ಆ ಟೋಟಲ್ ಅಮೌಂಟು ಆರ್ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ವಿಚ್ ಅವರ್ ಇಸ್ ಲೆಸ್. ಆ ಡಿಫ್ರೆಂಟ್ ಸ್ಕೀಮ್ಸು ATC ಪ್ರಕಾರ ಯಾವ್ದು ಎಲಿಜಿಬಲ್ ಇರುತ್ತೋ ಅದನ್ನೆಲ್ಲ ನಾವು ಟೋಟಲ್ ಮಾಡಿಕೊಂಡ್ರೆ ನಮಗೆ ಏನು ಅಮೌಂಟ್ ಬರುತ್ತೋ ಆ ಅಮೌಂಟು ಮ್ಯಾಕ್ಸಿಮಮ್ ಲಿಮಿಟ್ ಬಂದು 1,50,000 ವಿಚ್ ಅವರ್ ಇಸ್ ಲೆಸ್. ಆ ಎರಡಕ್ಕೂ ಕಂಪೇರ್ ಮಾಡಿ ಯಾವ್ದು ಲಿಸ್ಟ್ ಒನ್ ಇರುತ್ತೋ ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ATC ಪ್ರಕಾರ ಡಿಡಕ್ಷನ್ಸ್ ಮಾಡಿ ತೋರಿಸ್ತೀವಿ.